ವಿಭಿನ್ನತೆ ತೋರಿಸೋದ್ರಲ್ಲಿ ಬಹುಶಃ ನಮ್ಮ ಶಿಕ್ಷಕರಿಂದ ನಮ್ಮ ದಿಲೀಪ್ ಅವರಿಂದ ಬಹಳ ಯಶಸ್ವಿ ಆಯ್ತು ಅನ್ಕೋತೀನಿ. ನಮಗೆ ಒಂದು ಬಹಳ ಆಶ್ಚರ್ಯಗಳು ಹೇಳಿದಾಗ ಓಪನ್ ಜಿಪ್ಪಲ್ಲಿ ಕರ್ಕೊಂಡ್ಬಂದಿದ್ದಾಗ್ಬೋದು, ಮಿಥುನ್ ಅವರನ್ನ ಬಹಳ ಖುಷಿ ಆಯ್ತು ನನಗೆ. ನೀವೆಲ್ಲ ಒಂದು ಮಾರ್ಚ್ ಪಾಸ್ಟ್ ಮಾಡಿದ್ದಾಗ್ಬೋದು, ತುಂಬಾ ಒಂದು ರೀತಿ ಆ ಒಂದು ವೈಭವತೆ ಸ್ಪೋರ್ಟ್ಸ್ ನಲ್ಲಿ ಏನೋ ಕ್ರಿಯಾಶೀಲತೆ ಕಾಣಬೇಕೋ ಅದನ್ನ ಈ ಕಾರ್ಯಕ್ರಮದಲ್ಲಿ ಕಂಡಂಗೆ ಆಗ್ತಾ ಇದೆ ನಮಗೆ. ಸೊ ವಿಶೇಷವಾಗಿ ಸಾಮಾನ್ಯವಾಗಿ ಈ ದಿನಗಳಲ್ಲಿ ಏನಾಗಿದೆ, ಬಹಳಷ್ಟು ಮಾರ್ಕ್ಸ್ ಅಂಕಪಟ್ಟಿ ಅಂದ್ಕೊಂಡು ಸ್ಪೋರ್ಟ್ಸ್ ಕ್ರೀಡೆ ಸ್ವಲ್ಪ ಕಡೆಗಣಿಸ್ತಾ ಇದೆ. ಯಾಕಂದ್ರೆ ಪೋಷಕರು ಸರಿಯಾಗಿ ಸಪೋರ್ಟ್ ಅನ್ನ ನೀಡಲ್ಲ. ಸ್ಪೋರ್ಟ್ಸ್ ಅಂದ್ರೆ ಓದು ಮಾರ್ಕ್ಸ್ ತಗೋ ಅಂತಾರೆ. ಈಗ ಡಿಪಾರ್ಟ್ಮೆಂಟ್ ನಲ್ಲೂ ಅಷ್ಟೇನೆ ಎಷ್ಟು ಜನ ಸ್ಪೋರ್ಟ್ಸ್ ಅಲ್ಲಿ ಮೆಡಲ್ ತಗೊಂಡಿದ್ದು ನೋಡಿ, ಶಾಲೆನ ಗುರ್ಸಲ್ಲ. ಎಷ್ಟು ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ದಾರೆ, ಎಷ್ಟು ರ್ಯಾಂಕ್ ಅನ್ನ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಮಾನದಂಡ ತಗೋದ್ರದ್ದು ಪೋಷಕರು ನಿಮ್ಮಲ್ಲಿ ಎಷ್ಟು ಜನ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯನ್ನು ಪ್ರತಿನಿಧಿಸಿದ್ದಾರೆ ಅಂತ ಯಾರು ಕೇಳೋದಿಲ್ಲ. ಸೊ ಅದರಿಂದ ಸ್ವಲ್ಪ ಕಡೆಗಣಿಸ್ತಾ ಇದೆ. ಆದ್ರೆ ವಿಶೇಷವಾಗಿ ಶಿಕ್ಷಣ ಅಂದ್ರೆ ವ್ಯಕ್ತಿತ್ವದ ವಿಕಸನ. ಶಿಕ್ಷಣ ಅಂದ್ರೆ ಬರೀ ಮಾರ್ಕ್ಸ್ ಸ್ಕೋರಿಂಗ್ ಅಲ್ಲ, ಶಿಕ್ಷಣ ಅಂದ್ರೆ ವ್ಯಕ್ತಿತ್ವ ವಿಕಸನ ಆಗಬೇಕು. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಕ್ರಿಯಾಶೀಲತೆ ಎದ್ದು ಕುಣಿಬೇಕು ಅಂತ ಒಂದು ಶಿಕ್ಷಣ ಮುಂದೆ ಆಗ್ಬೇಕು ಅಂತ ಹೇಳೋದು. ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಶಿಕ್ಷಣ ಚಾರಿತ್ರ್ಯಭರಿತವಾಗಿರ್ಬೇಕು. ಅವರ ಕನಸನ್ನು ನನಸಾಗುವತ್ರ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಳೆದ 15 ವರ್ಷದಿಂದ ಹೆಜ್ಜೆ ಇಡ್ತಾ ಇದೆ. ತನ್ನ ಅಗಾಧವಾದಂತಹ ಶೈಕ್ಷಣಿಕ ಸಾಧನೆ ಜೊತೆಗೂ ಕೂಡ ಒಂದು ಕಾರ್ಯಕ್ರಮವನ್ನು ಇಷ್ಟು ವೈಭವವಾಗಿ ಮಾಡುತ್ತೆ ಅಂದ್ರೆ ಅದು ಸಂಸ್ಥೆಯ ಹಿರಿಮೆಗೆ ಪಾತ್ರವಾಗಿದೆ ಅಂತ ಹೇಳ್ತಾ, ಅದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಡಾಕ್ಟರ್ ಸುಜಾತ ಪ್ರೊಫೆಸರ್ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಓಟದ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂತಹ ರಜನ್ ಸಯ್ಯದ್ ನಮ್ಮ ಕಾಲೇಜಿನ ವಿದ್ಯಾರ್ಥಿ. ಅವರ ಪರವಾಗಿ ಪೋಷಕರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಮುಂದಿನ ಉತ್ತಮ ಸಾಧನೆಗೆ ಒಂದು ಸ್ಫೂರ್ತಿದಾಯಕವಾಗಲಿ ಅಂತೇಳಿ ನಾವದು ಕೂಡ ಭಾವಿಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಫಿಲಿಪ್ ಸರ್ ಅವರು ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿರುವಂಥದ್ದು. ಬ್ಯಾಡ್ಮಿಂಟನ್, ಶಟಲ್, ಕ್ರಿಕೆಟ್ ತಂಡಗಳನ್ನ ಪ್ರತಿನಿಧಿಸ್ತಾ ಇರುವಂತಹ ಶ್ರೀಯುತ ಫಿಲಿಪ್ ಸರ್ ಅವರು ಜೋರದ ಚಪ್ಪಾಳೆ ಮುಖಾಂತರ ಅವರ ಮುಂದಿನ ಸಾಧನೆಗೆ ನಾವೆಲ್ಲರೂ ಕೂಡ ಹಾರೈಸೋಣ. ಶಾಲಾಂತರ್ಗತ ಕ್ರೀಡಾಕೂಟದ ವೇದಿಕೆ ಕಾರ್ಯಕ್ರಮಕ್ಕೆ ಸ್ಮರಣ ಹಾಕಿರ್ತಿದ್ರು. ಅದೇ ಆ ಒಂದು ವೈಭವಿಕ ನಮ್ಗೆ ಅವಾಗಲೇ ಬಹಳಷ್ಟು ನಾನು ಅವ್ರ ಫ್ಯಾನ್ ಹೈಸ್ಕೂಲ್ ನಲ್ಲೇ ನನಗೆ ಬಹಳ ಖುಷಿ ಆಯ್ತು. ಆಕ್ಚುಲಿ ಅವ್ರು ಇನ್ವೈಟ್ ಮಾಡಿದ್ದು ಮತ್ತೆ ನಮ್ಮ ಸಂಸ್ಥೆಯಿಂದ ನಾವು ಅವ್ರು ಸನ್ಮಾನ ಮಾಡಿದ್ದು ನಮ್ಮ ಸಂಸ್ಥೆಯ ಹಿರಿಮೆ ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕೆಂದ್ರೆ ಆ ಕಾಲದಲ್ಲಿ ನವೋದಯ ಸ್ಕೂಲ್ನಲ್ಲಿ ನಿಮ್ಗೊಂದು ವಿಷಯವನ್ನು ಹೇಳ್ತೀನಿ. ನನಗೆ ಜ್ಞಾಪಕ ಬಂತು ನೋಡಿದಾಗ ಕುಡಿಯುವ ನೀರು ಇರ್ತಿರ್ಲಿಲ್ಲ, ನಮ್ಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ.